ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇ ಬಾರಿಗೆ ರೆಸಿಪಿ ವಿಡಿಯೋನ ಹಾಕ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಪ್ರಾನ್ಸ್ ಗೀ ರೋಸ್ಟ್. ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಮಾಡಿ ತಿನ್ನೋ ಥರ ಟೇಸ್ಟೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಪ್ರಾನ್ಸ್ ಇಷ್ಟ ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಪ್ರಾನ್ಸ್ನ ಮಾಡೋಕ್ಕೂ ಮುಂಚೆ ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿನೀರ ಕಾಯಿಸಿಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಒಂದು 7 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ, ಖಾರದ ಮೆಣಸಿನ್ಕಾಯಿನ ಹಾಕಿಟ್ಕೊಂಡು ಅದಕ್ಕೆ ಕಾಯಿಸಿರುವಂಥ ಬಿಸಿ ನೀರನ್ನ ಹಾಕಿ ಒಂದು 15 ನಿಮಿಷದಿಂದ 20 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ನಮಗೆ ರುಬ್ಬಕ್ಕೆ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಸೆಕೆಂಡ್ ಬಂದು ನಾವು ತಂದಿರುವಂಥ ಪ್ರಾನ್ಸ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡು ಆ ಪ್ರಾನ್ಸ್ಗೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಮೀಡಿಯಮಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ, ನಿಂಬೆಹಣ್ಣು ಹುಳಿ ಏನು ಅಥವಾ ನಾರ್ಮಲ್ ಹುಳಿನೂ ಹಾಕ್ಕೋಬೋದು. ಇಷ್ಟನ್ನು ಹಾಕಿ ನೀಟಾಗಿ ಕಲಸಿ ಇದನ್ನು ನೆನೆಯೋದಕ್ಕೆ ಇಡಬೇಕು. ಒಂದು 15 ನಿಮಿಷದಿಂದ 20 ನಿಮಿಷ ಇದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ನಾನಿಲ್ಲಿ ಅರ್ಧ kg ಪ್ರಾನ್ಸ್ನ ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟು ಖಾರನ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಬೀಜನ ತೊಗೋತಾ ಇದ್ದೀನಿ. ನೀವು ಒಂದು ಸ್ವಲ್ಪ ತುಂಬ ಜಾಸ್ತಿನೇ ಸ್ವಲ್ಪ ಹೆಚ್ಚು ಕಮ್ಮಿ ತೊಗೊಂಡ್ರೂ ಏನಾಗಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. 1.5 ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಒಂದು 4ರಿಂದ 5-6 ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು, 1 ಸ್ಪೂನಷ್ಟು ಸೋಂಪು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಳಿ ಅಂದರೆ ಹುಣಸೆ ಹುಳಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಡಿಪೆಂಡ್ಸ್ ನೀವು ಎಷ್ಟು ಹುಳಿ ಇಷ್ಟಪಡ್ತೀರೋ ಅಷ್ಟು. ಹಾಗೆ ಇಲ್ಲಿ ನಾನು ಅವಾಗಲೇ ನೆನೆಸಿಟ್ಕೊಂಡಿರೋಂಥ ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇವಾಗ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನೆನೆ ಹಾಕೋದೇ ಈ ಇಂಟೆನ್ಷನಿಂದ, ರುಬ್ಬೋದಕ್ಕೆ ತುಂಬ ನೀಟಾಗಿ ಪೇಸ್ಟ್ ಆಗುತ್ತೆ ಅಂತ. ನೆಕ್ಸ್ಟು ನಾನಿಲ್ಲಿ ಒಂದು 6ರಿಂದ 7 ಗೋಡಂಬಿ ಹಾಕಬೇಕು. ಗೋಡಂಬಿ ನಂತರ ಇರಲಿಲ್ಲ, ಹಾಗಾಗಿ ಬಾದಾಮಿನ ನೆನೆಸಿ ಹಾಕಿದ್ದೀನಿ. ನೀವು ಗೋಡಂಬಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಹಾಕದೇ ಇದ್ರೂ ನಡೆಯುತ್ತೆ, ಮ್ಯಾನೇಜ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕಿಬಿಟ್ಟು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಯಾವ ಥರ ಪೇಸ್ಟ್ ಮಾಡ್ಕೋಬೇಕು ಅಂದರೆ ತುಂಬ ನೀಟಾಗಿ ಗಂಧದ ಥರ ಆಗಬೇಕು, ಅಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಬಿಕಾಸ್ ಇದು ಗೀ ರೋಸ್ಟ್ ಆಗಿರೋದ್ರಿಂದ ನಿಮಗೆ ಮಸಾಲ ಚೆನ್ನಾಗಿ ಪೇಸ್ಟ್ ಆದರೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಇವಾಗ ನಾವು ನೆಕ್ಸ್ಟು ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡು ಆ ಪ್ಯಾನಿಗೆ ಮತ್ತೆ ನಾವಿಲ್ಲಿ 1.5 ಸ್ಪೂನಷ್ಟು ತುಪ್ಪನ ಹಾಕೋಣ. 1ರಿಂದ 1.5 ಸ್ಪೂನ್ ನೀವು ಯಾವ ಥರ ಎಷ್ಟು ಪ್ರಾನ್ಸ್ ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ಸು. ನಾನಿಲ್ಲಿ 1.5 ಸ್ಪೂನು ತುಪ್ಪನ ತೊಗೋತಾ ಇದ್ದೀನಿ. ಅದು ನೀಟಾಗಿ ಮೆಲ್ಟ್ ಆಗಬೇಕು. ನೀಟಾಗಿ ಅದಾದಮೇಲೆ ನಾವು ಇವಾಗಲೇ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಇಟ್ಟಿರುವಂಥ ಪ್ರಾನ್ಸ್ನ ಎತ್ಕೊಂಡು ಅದನ್ನು ಒಂದೊಂದಾಗಿ ಆ ತುಪ್ಪಕ್ಕಾದ್ಮೇಲೆ ಅದರಲ್ಲಿ ಬಿಡಬೇಕು. ಎಲ್ಲ ಪ್ರಾನ್ಸನ್ನು ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಪ್ರಾನ್ಸ್ನೂ ಕೂಡ ಬಾಣಲಿಲಿ ಹಾಕಿಬಿಟ್ಟು ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. 2ರಿಂದ 3 ನಿಮಿಷ, ಮಿನಿಮಮ್ 2 ನಿಮಿಷ, ಮ್ಯಾಕ್ಸಿಮಮ್ 3 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ ತುಪ್ಪದಲ್ಲಿ ಅದೆಲ್ಲ ತುಪ್ಪದ ಫ್ಲೇವರ್ ಎಲ್ಲ ಪ್ರಾನ್ಸಿಗೆ ಇಟ್ಕೋಬೇಕು. ಅದು ಸ್ವಲ್ಪ ಲೈಟಾಗಿ ಕುಕ್ ಆಗಬೇಕು. ಇಷ್ಟು ಥರ ನೀವು ಇಷ್ಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಒಳ್ಳೆ ಮಸಾಲೆ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ, ತುಪ್ಪದ ಫ್ಲೇವರ್ ಎಲ್ಲ ಹಿಡಿದಿರುತ್ತೆ. ನೆಕ್ಸ್ಟು 2ರಿಂದ 3 ನಿಮಿಷ ಆದಮೇಲೆ ಒಂದು ಬಟ್ಲಿಗೆ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೋಬೇಕಾಗುತ್ತೆ. ಇದನ್ನು ಎತ್ತಿಟ್ಕೊಂಡಾದಮೇಲೆ ಆಲ್ರೆಡಿ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಇರುತ್ತಲ್ವ, ಆ ತುಪ್ಪಕ್ಕೇ ಇನ್ನೊಂದು ಸ್ವಲ್ಪ ತುಪ್ಪ ನಿಮಗೆ ಬೇಕು ಅನ್ಸಿದ್ರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಅದಕ್ಕೇ ಸ್ಟ್ರೈಟ್ ಅವೇ ಮಸಾಲಾನ ಹಾಕ್ಬೋದು. ನಾನಿಲ್ಲಿ ಒಂದು 1/4 ಚಮಚ ಅಷ್ಟು ತುಪ್ಪನ ಮತ್ತೆ ಹಾಕ್ತಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ಆ ತುಪ್ಪ ಮೆಲ್ಟ್ ಆದಮೇಲೆ ನಾವು ಇವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಎಲ್ಲ ಮಿಶ್ರಣನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಫಸ್ಟು ನೀವೇನು ಅಷ್ಟು ರುಬ್ಬಿರ್ತೀರಲ್ಲ ಆ ಮಿಶ್ರಣನ ಫಸ್ಟ್ ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸ್ವಲ್ಪನೇ ಹಾಕ್ಬೋದು ಇದಕ್ಕೆ. ಇಟ್ಕೋಬೇಕು ಅದನ್ನು. ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ತಿದ್ದೀನಿ ನಾನು, ಜಾಸ್ತಿ ನೀರನ್ನ ಹಾಕ್ತಿಲ್ಲ, ಯಾಕಂದರೆ ಅದರಲ್ಲಿ ಕ್ಯಾಪಲ್ಲೂ ಕೂಡ ಮಸಾಲೆ ಎಲ್ಲ ಇರುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮೇಯ್ನ್ ಈ ಒಂದು ಪ್ರಾನ್ಸ್ ಗೀ ರೋಸ್ಟಲ್ಲಿ ಮಸಾಲ ಎಷ್ಟು ನೀಟಾಗಿ ಬೇಯುತ್ತಲ್ವ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೇಯ್ನ್ ಅದೇ ಇಲ್ಲಿ. ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಎಷ್ಟು ಅಂದರೆ ಒಂದು 15ರಿಂದ 20 ನಿಮಿಷ, ತುಂಬ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ 20 ನಿಮಿಷ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ನೀವು ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು. ನಾನಿಲ್ಲಿ ಒಂದು 5 ನಿಮಿಷ ಆದಮೇಲೆ ಮತ್ತೆ 1 ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀನಿ. ಇವಾಗ 1 ಸ್ಪೂನ್ ತುಪ್ಪನ ಹಾಕಬೇಕು ನೀವು, ಯಾಕಂದರೆ ನೀವು ಇದು ಗೀ ರೋಸ್ಟ್ ಆಗಿದ್ರೆ ನೀವು ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಪ್ಪ ಹಾಕಾದ್ಮೇಲೆ ನಾನು ಸ್ವಲ್ಪ ಇಲ್ಲಿ
ಉಪ್ಪು ಸಾಲ್ಟ್ನ ಹಾಕ್ತಿದ್ದೀವಿ. ನಾವು ಪ್ರಾನ್ಸ್ಗೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಿ, ಇನ್ನು ಮಸಾಲೆಗೆ ಇಲ್ಲಿ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ನಾನು ಮತ್ತೆ ಈ ಮಸಾಲೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ತುಪ್ಪನ ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ 15-20 ನಿಮಿಷ ನೀಟಾಗಿ ಬೇಯಿಸಿದಾಗ ಅಲ್ಲಿರೋ ಅಂದರೆ ಕಲರ್ ಇರುತ್ತೆ, ಆರೆಂಜ್ ಕಲರೆಲ್ಲ ಈ ಥರ ಡಾರ್ಕ್ ರೆಡ್ ಕಲರ್ ಆಗಿಬಿಡುತ್ತೆ. ಇಲ್ಲಿವರೆಗೆ ನೀವು ಚೆನ್ನಾಗಿ ಬೇಯಿಸಬೇಕು, ಸುತ್ತ ಎಲ್ಲ ಎಣ್ಣೆ ಬಿಡೋ ಥರ ಆಗಬೇಕು. ಅಲ್ಲಿವರೆಗೆ ಬೇಯಿಸಿ ಆದಮೇಲೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈ ಪ್ರಾನ್ಸನ್ನ ಅದಕ್ಕೆ ಹಾಕಬೇಕಾಗುತ್ತೆ. ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಹಾಕಾದ್ಮೇಲೆ ಆ್ಯಕ್ಚುಲಿ ಈ ಪ್ರಾನ್ಸ್ ಮತ್ತು ಮಸಾಲ ಇವಾಗ ಎಷ್ಟು ನೀಟಾಗಿ ಬೇಯುತ್ತೆ, ಅದು ಮಸಾಲೆ ಹೇಗೆ ಇಟ್ಕೊಳುತ್ತೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಇವಾಗ ಮತ್ತೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ನೀಟಾಗಿ ಬೇಯಿಸಿ ಫುಲ್ಲು ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಜಾಸ್ತಿ ಉರಿಯಲ್ಲಿ ಬೇಯಿಸಬಾರ್ದು, ಇದು ಬೇಗ ತಲೆ ಹಿಡಿಯೋ ಸಾಧ್ಯತೆಗಳಿರುತ್ತೆ. ತುಂಬ ಸಣ್ಣ ಉರಿ ಮಾಡಿಬಿಟ್ಟು ಒಂದು ಆಲ್ಮೋಸ್ಟ್ ಒಂದು 5-10 ನಿಮಿಷ ಬೇಯಿಸಿ, ಡಿಪೆಂಡ್ಸ್ ನಿಮಗೆ 5 ನಿಮಿಷ ಬೇಯಿಸಿದ್ರು ಸಾಕು. ನಾನೊಂದು 10 ನಿಮಿಷ ಚೆನ್ನಾಗಿ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಆ ಖಾರದ ನೀರು ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಬೇಯಿಸಿದೆ. ತುಂಬ ಚೆನ್ನಾಗಿ ಕುಕ್ಕಾಗಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ತಟ್ಟೆ ಮುಚ್ಚಿಟ್ಬಿಡಿ ಒಂದು 5-10 ನಿಮಿಷ ಚೆನ್ನಾಗಿ. ಅದು ಯಾವ ಥರ ಅಂದರೆ ಪ್ರಾನ್ಸ್ಗೆ ಮಸಾಲೆ ಎಲ್ಲ ಹಿಡಿಬೇಕು, ಆ ಲೆವೆಲಿಗೆ ಇಟ್ಟು ಮುಚ್ಚಿಡಬೇಕು. 10-15 ನಿಮಿಷ ಅಂದರೆ 5-10 ನಿಮಿಷ ಆದಮೇಲೆ ಈ ರೀತಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಮಸಾಲ ಮತ್ತು ಪ್ರಾನ್ಸ್ ಎರಡು ಒಂದೇ ಥರ ಅಂಟ್ಕೊಂಡಿರೋ ಥರ ಇರುತ್ತೆ. ಇವಾಗ ಸೈಡಲ್ಲೆಲ್ಲ ಈ ರೀತಿಯಾಗಿ ಎಣ್ಣೆ ಬಿಟ್ಕೋತಾ ಇದೆ ಅಂತ ಆದರೆ ಇವಾಗ ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ಫೈನಲಿ ರೆಡಿ ಆಯಿತು ನಮ್ಮ ರೆಸಿಪಿ ಅಂತ ಅರ್ಥ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.